ಹಿಂದೆಲ್ಲ ಪ್ರತಿಯೊಬ್ಬರ ಮನೇಲೂ ಒರಳು ಬೀಸೋ ಕಲ್ಲನ್ನ ನಾವು ನೋಡಿರ್ತಾ ಇದ್ವಿ. ಆದ್ರೆ ಈಗ ಬದಲಾದ ಕಾಲಮಾನದಲ್ಲಿ ಪ್ರತಿಯೊಬ್ಬರ ಮನೇಲೂ ಒರಳು ಇದೆ ಅನ್ನೋದು ಆಶ್ಚರ್ಯ. ಆದ್ರೆ ಯಾಕೆ ಇಡಬೇಕು ಅಂತ ಗೊತ್ತಾ ಅಂತ ನಾನು ಮೊನ್ನೆಯಷ್ಟೇ ಸ್ಟೋರಿ ಹಾಕ್ದಾಗ ನೀವೆಲ್ಲ ಸಾಕಷ್ಟು ರೀತಿಯಲ್ಲಿ ಉತ್ತರ ಕೊಟ್ರಿ. ಆದ್ರೆ ಯಾಕೆ ಇಡಬೇಕು ಅಂತ ನಾನು ಇವಾಗ ಹೇಳ್ತೀನಿ ಕೇಳಿ. ಲಕ್ಷ್ಮಿ ಸ್ವರೂಪವಾದ ಒರಳು ಯಾರ ಮನೇಲಿರುತ್ತೋ ಆ ಮನೇಲಿ ಆದಷ್ಟು ಜಗಳ ಕಡಿಮೆಯಾಗಿ ಶಾಂತಿ ನೆಲೆಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಜೊತೆಗೆ ಗೌರಿ ಪೂಜೆ ಮಾಡಿದಂತಹ ಫಲ ಒರಳು ಕಲ್ಲನ್ನ ಪೂಜೆ ಮಾಡೋದ್ರಿಂದ ಸಿಗತ್ತೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಒರಳು ಕಲ್ಲಿರೋ ಮನೆಯಲ್ಲಿ ದುಷ್ಟಶಕ್ತಿಗಳ ಪ್ರವೇಶ ಕೂಡ ಆಗೋದಿಲ್ಲ. ಪ್ರತಿನಿತ್ಯ ನಾವು ಕಣ್ಣಲ್ಲಿ ಒರಳ್ಕಲ್ಲನ್ನ ನೋಡ್ತಾ ಇದ್ರೆ ಶನಿ ಕಾಟ ದೂರ ಆಗಿ ಅದೃಷ್ಟ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅಷ್ಟೇ ಅಲ್ಲ, ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಹಬ್ಬಗಳು, ಏಕಾದಶಿ ಸಂದರ್ಭದಲ್ಲಿ ಒರಳ್ಕಲ್ಲನ್ನ ತೊಳೆದು ಒರೆಸಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸದಾ ಕಾಲ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಸೊ ಹೀಗಾಗಿ ನಮ್ಮನೇಲೂ ಇರ್ಲಿ ಅನ್ನೋ ಕಾರಣಕ್ಕೆ ನಾನು ರೀಸೆಂಟ್ ಆಗಿ ಒರಳ್ಕಲ್ಲು ಹಾಗೆ ಈ ಅರಿಯೋ ಕಲ್ಲನ್ನ villageDecor.in ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಆರ್ಡರ್ ಮಾಡ್ಕೊಂಡಿದ್ದೆ. ಈಗ ಆಲ್ರೆಡಿ villageDecor.in ಅನ್ನೋ ಪೇಜ್ ಇಂದ ನಾನು ತುಂಬಾನೇ ಐಟಮ್ಸ್ ಗಳನ್ನ ಮನೆಗೆ ತರಿಸ್ಕೊಂಡಿದ್ದೀನಿ. ಇನ್ನು ಒರಳ್ಕಲ್ ಬಂದ್ಮೇಲೆ ಅದನ್ನ ಸೀಸನಿಂಗ್ ಮಾಡ್ಕೋಬೇಕಿತ್ತಲ್ಲ, ಅದಕ್ಕೆ ಅಕ್ಕಿನ ನೆನೆಸಿ ಈ ರೀತಿಯಾಗಿ ರುಬ್ಕೊಂಡೆ. ಅದನ್ನ ಸೀಸನಿಂಗ್ ಮಾಡೋದು ತುಂಬಾನೇ ಈಸಿ. ಜೊತೆಗೆ ಅದನ್ನ ವಾಶ್ ಮಾಡೋದು ಕೂಡ ಈಸಿ. ಯಾಕಂದ್ರೆ ಕಾಂಪ್ಯಾಕ್ಟ್ ಇರೋದ್ರಿಂದ ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹಾಗೆ ವಾಶ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ಅರಿಯೋ ಕಲ್ಗೂ ಕೂಡ ನೆನೆಸಿದ ಅಕ್ಕಿಯಿಂದ ನಾನು ಸೀಸನಿಂಗ್ ಮಾಡ್ಕೊಂಡೆ. ಯಾವುದೇ ಹೊಸ ಕಲ್ಲಿನ ವಸ್ತುಗಳನ್ನ ಮನೆಗೆ ತಂದಾಗ ಈ ರೀತಿ ಸೀಸನಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ಸ್ ಏನಾದರೂ ನಿಮಗೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಶೇರ್ ಮಾಡ್ತೀನಿ. ನೀವು ಕೂಡ ಪರ್ಚೇಸ್ ಮಾಡಬಹುದು. ಥ್ಯಾಂಕ್ ಯು.